ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ಆರೋಗ್ಯಕರವಾದಂಥ ಲಂಚ್ ಬಾಕ್ಸ್ ರೆಸಿಪಿನ ಮಾಡೋಣ. ಲಂಚ್ ಬಾಕ್ಸ್ ಅಷ್ಟೇ ಅಲ್ಲ, ಒಂದು ಐಡಿಯಲ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಏನು ಅಂತೀರಾ? ರಾಗಿ ದೋಸೆ. ಬನ್ನಿ ಅದನ್ನು ಮಾಡೋದು ಹೇಗೆ, ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣವಾ. ಇದಕ್ಕೆ ನಾನು ಸುಮಾರು 250 ಗ್ರಾಮ್ನಷ್ಟು ಅಂದರೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ರಾಗಿನ ಕೂಡ ಬಳಸಿ ಈ ದೋಸೆನ ಮಾಡ್ಕೋಬೋದು. ಇದರಲ್ಲಿ ಸುಮಾರು 10ರಿಂದ 12 ಮೀಡಿಯಮ್ ಸೈಜಿನ ದೋಸೆಗಳಾಗುತ್ತೆ. ಈಗ ಇದಕ್ಕೆ ಮಿಕ್ಕಿದ ಪದಾರ್ಥಗಳೇನಂತ ನೋಡೋಣ. 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ರೆ ಇದಕ್ಕೆ 1/4 ಕಪ್ಪಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ತೊಗೋಬೇಕಾಗತ್ತೆ. ಹಾಗೆ 1/4 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಬೇಕಾಗತ್ತೆ. ಜೊತೆಗೆ ಈಗ ಈ 1/4 ಕಪ್ ಏನು ತೊಗೊಂಡಿದ್ದೀರಾ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಬೇಕು. ಇದು ಒಳ್ಳೆ ಬಣ್ಣ ಕೊಡುತ್ತೆ ದೋಸೆಗೆ. ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ, ಅದನ್ನು 1 ಟೀ ಸ್ಪೂನಷ್ಟು ಇದ್ರ ಜೊತೆಗೆ ಸೇರಿಸ್ಕೋಬೇಕು. ಈಗ ಇದನ್ನು 3ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡು ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸುಮಾರು 4ರಿಂದ 5 ಗಂಟೆ ನೆನೆಸ್ಕೋಬೇಕು. ಈಗ ನೀವು ರಾಗಿ ಏನಾದರೂ ಬಳಸಿದ್ದೀರಾ ಇದರಲ್ಲಿ ಡೈರೆಕ್ಟಾಗಿ ಅಂತ ಇದ್ದರೆ 6ರಿಂದ 7 ಗಂಟೆ ಇದನ್ನು ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ ರಾಗಿ ಚೆನ್ನಾಗಿ ನೆನಿಬೇಕು. ನಾನಿಲ್ಲಿ ರಾಗಿ ಹಿಟ್ಟನ್ನು ಬಳಸಿರೋದ್ರಿಂದ ನೀವು ಸುಮಾರು ಒಂದು 3ರಿಂದ 4 ಗಂಟೆಯಷ್ಟು ಇದನ್ನು ನೆನೆಸ್ಕೊಂಡ್ರೆ ಸಾಕಾಗತ್ತೆ. ರಾಗಿ ಹಾಕಿದಾಗ ಮಾತ್ರ ಇದ್ರ ಜೊತೆಗೇ ನೀವು ರಾಗಿನ ಕೂಡ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡು ಕೂಡ ಮಾಡ್ಬೋದು. ಎಲ್ಲರ ಮನೆಯಲ್ಲೂ ರಾಗಿ ಇರಲ್ಲ ಸಾಮಾನ್ಯವಾಗಿ, ಹಿಟ್ಟಲ್ಲೂ ಕೂಡ ಈ ದೋಸೆ ಮಾಡ್ಕೋಬೋದು ಅಂತ ನಾನು ರಾಗಿ ಹಿಟ್ಟಲ್ಲೇ ತೋರಿಸ್ತಾ ಇದ್ದೀನಿ. ಈಗ ನೆಂದಿದ್ದಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ನುಣ್ಣಗೆ ರುಬ್ಬಿದ್ದು ರೆಡಿಯಾಗಿದೆ. ಈಗ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನಾವೇನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ನಾವು ಮೊದಲು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಈ ಉದ್ದಿನಬೇಳೆ ಎಲ್ಲ ಏನು ರುಬ್ಬಿದ್ದೀವಿ ನೋಡಿ ಅದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲು ರಾಗಿ ಹಿಟ್ಟಿಗೆನೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಆಗ ನಿಮಗೆ ಮಿಕ್ಸಿಂಗು ಚೆನ್ನಾಗಾಗತ್ತೆ, ಗಂಟು ಕೂಡ ಆಗೋದಿಲ್ಲ. ಇದೇ ರೀತಿ ನಾನು ಮಂಡಕ್ಕಿನ ಉಪಯೋಗಿಸಿ ದೋಸೆನ ಮಾಡಿ ತೋರಿಸಿದ್ದೀನಿ. ಹಾಗೆ ಮಿಲೆಟ್ಸ್ನ ಉಪಯೋಗಿಸಿ ದೋಸೆನ ಮಾಡಿದ್ದೀನಿ. ಇದರಲ್ಲೆಲ್ಲ ಅಕ್ಕಿನ ಬಳಸದೆ ಮಾಡಿರೋವಂಥದ್ದು, ಎಲ್ಲದೂ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನೀವು ನನ್ನ ಬ್ರೇಕ್ಫಾಸ್ಟ್ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಹಾಗೆಯೇ ರಾಗಿನಲ್ಲಿ ನಾನು ರಾಗಿ ಚಪಾತಿನ ಸಾಫ್ಟಾಗಿ ಮಾಡೋದು ಹೇಗೆ, ಹಾಗೆ ಸುಲಭನಾಗಿ ಬ್ಯಾಚುಲರ್ಸ್ಗಳು ರಾಗಿ ಮುದ್ದೆನ ಮಾಡ್ಕೊಳ್ಳೋದು ಹೇಗೆ, ಮತ್ತು ಈಗ ರಾಗಿ ಗಂಜಿನ ಎಲ್ಲರೂ ಸಾಮಾನ್ಯ ಕುಡಿದಿರ್ತೀರ, ಆದರೆ ಅದಕ್ಕೇ ಸ್ವಲ್ಪ ತರಕಾರಿಗಳನ್ನ ಬಳಸಿ ರಾಗಿ ಸೂಪ್ನ ಮಾಡಿದಾಗ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಫೈಬರ್ ಕಂಟೆಂಟ್ ಕೂಡ ಸಿಗುತ್ತೆ. ಆ ರೀತಿ ಆರೋಗ್ಯಕರವಾದಂಥ ಒಂದು ರಾಗಿ ಸೂಪನ್ನು ಕೂಡ ಮಾಡಿದ್ದೀನಿ. ಈ ಎಲ್ಲದನ್ನು ನಾನು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ. ಮತ್ತು ಇದನ್ನೆಲ್ಲ ನೀವು ನನ್ನ ಬ್ರೇಕ್ಫಾಸ್ಟ್ ಪ್ಲೇ ಲಿಸ್ಟಲ್ಲಿ ಕೂಡ ನೋಡ್ಬೋದು. ಈಗ ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ, ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂದೇ ಸರಿ ನಾವು ಉದ್ದಿನಬೇಳೆನೂ ಕೂಡ ಸೇರಿಸೋದ್ರಿಂದ ಈ ರೀತಿ ಮೊದಲು ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿನೇ ಇರಲಿ. ಈಗ ಇದಕ್ಕೆ ನಾವೇನು ಉದ್ದಿನಬೇಳೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡು ಮೊದಲು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ರಿ. ನಂತರ ನೋಡಿಕೊಂಡು ನೀವು ಇದಕ್ಕೆ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ದೋಸೆ ನಿಮಗೆ ತೆಳ್ಳಗೆ ಹಾಕ್ಕೊಂಡ್ರೆ ಗರಿಗರಿಯಾಗಿ ಮಸಾಲೆ ದೋಸೆ ಥರ ಕೂಡ ಆಗುತ್ತೆ. ಅದಕ್ಕೆ ನೀವು ಕೆಂಪು ಚಟ್ನಿನ ಸವರ್ಕೊಂಡ್ರೆ ನಿಮಗೆ ರಾಗಿ ಮಸಾಲೆ ದೋಸೆ ಆಗುತ್ತೆ. ಇಲ್ಲ ಸಾಫ್ಟಾಗಿ ಇರಬೇಕು ಅಂತ ಅಂದರೆ ನೀವು ಇದನ್ನು ಮಾಮೂಲಿ ಖಾಲಿ ದೋಸೆ ಥರ ಕೂಡ ಹಾಕ್ಕೋಬೋದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ನೀವು ದೋಸೆನ ಮಾಡ್ಕೋಬೋದು. ಈಗ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇರ್ತಾರೆ, ಅನ್ನ ತಿನ್ನಬಾರ್ದು ಹೆಚ್ಚಿಗೆ ಅಂತೆಲ್ಲ ಹೇಳ್ತಾರೆ. ಬರೀ ಮುದ್ದೆ ತಿಂದು ಅವ್ರಿಗೂ ಬೇಜಾರಾಗಿರುತ್ತಲ್ವ. ಅಂಥ ಟೈಮ್ನಲ್ಲಿ ರಾಗಿನ ಬಳಸಿ ನಾವು ಈ ರೀತಿ ವಿಭಿನ್ನವಾಗಿ ಏನಾದರೂ ಮಾಡಿಕೊಟ್ಟಾಗ ಆರೋಗ್ಯಕ್ಕೂ ಒಳ್ಳೆಯದು, ಅವ್ರಿಗೂ ಖುಷಿಯಾಗುತ್ತಲ್ವ. ಈಗ ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ಇದನ್ನು ರಾತ್ರಿ ಪೂರ ನೆನೆಸ್ಬೇಕು, ಇಲ್ಲಾಂದರೆ ಒಂದು 6 ಗಂಟೆ ಆದರೂ ಇದನ್ನು ಹುದುಗ್ ಬರೋದಕ್ಕೆ ಬಿಡಬೇಕು. ಈಗ ನಾನು ಓವರ್ ನೈಟ್ ಇದನ್ನು ಹಾಗೆ ಬಿಟ್ಟಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ.
ಇಷ್ಟ ಆದರೆ ಸಾಕು. ಇವಾಗ ಬನ್ನಿ ಇದರಲ್ಲಿ ಗರಿಗರಿಯಾಗಿ ದೋಸೆನ ಮಾಡ್ಕೊಳ್ಳೋಣ. ಹೆಂಚಕ್ಕಾದ್ಮೇಲೆ ಇದನ್ನೇನು ನಾನು ಹೇಳೋದೇನು ಬೇಡ, ದೋಸೆ ಹಾಕ್ಕೊಂಡು ಇದ್ರ ಜೊತೆಗೆ ನೀವು ತರಕಾರಿಗಳು ಹಾಕಿ ಪಲ್ಯ ಮಾಡ್ಕೋಬೋದು, ಅಥವಾ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಇದ್ರ ಜೊತೆಗೆ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು, ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನೋಡಿ, ಇದನ್ನು ಯಾರಾದರೂ ರಾಗಿ ದೋಸೆ ಅಂತಾರ. ಬಣ್ಣ ನೋಡಿ, ಒಳ್ಳೆ ಮಸಾಲೆ ದೋಸೆ ಇದ್ದಂಗೆ ಇದೆ ಅಲ್ವಾ. ಒಂದು ಸರಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆಯೇ ಬ್ರೇಕ್ಫಾಸ್ಟಲ್ಲೂ ಕೂಡ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ತೋರಿಸಿರೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.